ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ನೆಲ್ಲಿಕಾಯಿ ಚೆನ್ನಾಗಿ ಸಿಗೋದ್ರಿಂದ ನೆಲ್ಲಿಕಾಯಿ ಉಪಯೋಗಿಸಿ ನಾವು ಮನೆಯಲ್ಲೇ ಚಮನ್ಪ್ರಾಶ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಒಂದು 1/4 kg ನೆಲ್ಲಿಕಾಯಿ ತೊಗೊಂಡು ಬಂದು ಒಂದು 1/2 hour ನೀರಲ್ಲಿ ನೆನೆಸಿ ಚೆನ್ನಾಗಿ ತಿಕ್ಕಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಅಷ್ಟು ನೆಲ್ಲಿಕಾಯಿ ಬೇಕು. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಬೇಕು, 1 ಟೀ ಸ್ಪೂನಷ್ಟು ಅರಿಶಿಣ, ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ, ಒಂದು 4 ಖರ್ಜೂರ ಬೀಜ ತೆಗೆದಿಟ್ಕೊಂಡಿದ್ದೀನಿ, 2 ಟೀ ಸ್ಪೂನ್ ಶುಂಠಿ ಪುಡಿ, ಒಣ ಶುಂಠಿ ಪುಡಿ ಸಿಗುತ್ತೆ ಅಥವಾ ಮನೇಲಿ ಮಾಡಿದರೂ ಓಕೆ, ಇದು ಬೇಕಾಗುತ್ತೆ. 2 ಲವಂಗದ ಎಲೆ ಅಂತ ಹೇಳ್ತೀವಿ, ಮಸಾಲ ಎಲೆ, ಇದು ಬೇಕಾಗುತ್ತೆ. 1-2 ಚಕ್ರ ಮಗು ಬೇಕಾಗುತ್ತೆ, 1-2 ಬ್ಲ್ಯಾಕ್ ಏಲಕ್ಕಿ, 2 ಟೀ ಸ್ಪೂನ್ ಸೋಂಪು, 4-5 ಏಲಕ್ಕಿ, 4-5 ಲವಂಗ, 10-12 ಕಾಳುಮೆಣಸು, ಸ್ವಲ್ಪ ಜಾಪತ್ರೆ, ಇದು ಜಾಜಿಕಾಯಿ ಅಂತ ಹೇಳ್ತೀವಿ, 2 ಪೀಸು, ಚಿಕ್ಕ ಪೀಸ್. ಇದು 1/4 kg ನೆಲ್ಲಿಕಾಯಿ ಅಳತೆಗೆ ಸಾಕಾಗುತ್ತೆ. ಇದು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಬ್ಬಿಣದ ಕಡಾಯಿ ತೊಗೊಂಡ್ಬಿಟ್ಟು ನಾವು ಇಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಸಾಮಾನು ಇದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡೋಣ. ಇದನ್ನು ನೋಡಿ, ಈ ಥರ ಒಂದು ಕಡಾಯಿ ಒಲೆ ಮೇಲೆ ಇಟ್ಕೊಂಡು ಎಲ್ಲ ಐಟಮ್ನ ಹಾಕಿ ಸ್ವಲ್ಪ ಘಮ ಬರೋವರೆಗೂ ಹುರಿಯೋಣ. ಇದು ಕಪ್ಪಾಗೋದು ಬೇಡ, ಸ್ವಲ್ಪ ಪರಿಮಳ ಘಮ ವಾಸನೆ ಬರೋವರೆಗೂ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಹುರಿದಿಟ್ಟಂಥ ಪದಾರ್ಥನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ಮಿಕ್ಸಿ ಜಾರ್ಗೆ ಹಾಕುವಾಗ ಇದು ಶುಂಠಿ ಪೌಡ್ರನ್ನ ಇದರಲ್ಲಿ ಹಾಕೋಬೋದು, ಅರಿಶಿನ ಇದರಲ್ಲಿ ಹಾಕ್ಕೊಳ್ಳೋದು, ಎಲ್ಲ ಇದು ಗ್ರೈಂಡ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದಂಥ ಮಿಶ್ರಣ ಈ ಥರ ಕಾಣಿಸುತ್ತೆ. ನಾವು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಬೌಲ್ ಇಟ್ಬಿಟ್ಟು ನೀರು ಹಾಕಿ ಈ ಥರ ಒಂದು ಹೋಲಿರೋ ಪುಟ್ಟಿ ಇಟ್ಟು ನೆಲ್ಲಿಕಾಯಿನೆಲ್ಲ ಸ್ಟೀಮ್ ಮಾಡೋಣ. ಪುಟ್ಟಿಯಲ್ಲಿ ಹಾಕಿ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಈ ಸ್ಟೀಮ್ ಹಾಕಿಟ್ಟಿದ್ವಲ್ಲ, ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಪ್ಲೇಟ್ ತೆಗಿಯೋಣ. ಆಮ್ಲ ಎಲ್ಲ ನೆಲ್ಲಿಕಾಯಿ ನೀಟಾಗಿ ಸಾಫ್ಟಾಗಿದ್ದಾವೆ. ಇದನ್ನು ಈ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಬಿಚ್ಚುತ್ತೆ. ಇವು ಬಿಚ್ಚಿದ ಮೇಲೆ ಇದನ್ನೆಲ್ಲ ಬೀಜ ತೆಗೆದುಬಿಡೋಣ. ಬಿಡಿಸ್ಕೊಂಡಾದಮೇಲೆ ನನಗೆ ಇದು ಶುಂಠಿ ಮತ್ತು ಬೆಲ್ಲ ಹಾಕಿದ ಶುಂಠಿನೇ ನನಗೆ ಸಿಕ್ಕಿತ್ತು ಆರ್ಗ್ಯಾನಿಕ್ ಶಾಪಲ್ಲಿ, ಅದನ್ನು ತಂದು ಇಟ್ಕೊಂಡಿದ್ದೀನಿ. ನಾವು ನೆಲ್ಲಿಕಾಯಿ ಎಷ್ಟು ತೊಗೊತೀವಿ ಅದರ ಅರ್ಧ ಪ್ರಮಾಣ ಬೆಲ್ಲ ಇದ್ದರೆ ಸಾಕು. ಈಗ ಈ ನೆಲ್ಲಿಕಾಯಿನ ಏನು ಮಾಡೋಣ, ಈ ಮಿಕ್ಸಿ ಜಾರ್ಗೆ ನೀಟಾಗಿ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ಮೇಲೆ ನೆಲ್ಲಿಕಾಯಿ ಈ ಥರ ನೀಟಾಗಿ ಸ್ಮೂತ್ ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡೋಣ ನೋಡೋಣ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ದಪ್ಪ ತಳ ಇರೋಂಥದ್ದೇ ಒಂದು ಪಾತ್ರೆ ತೊಗೋಬೇಕು. ಅದು ನೀವು ಸ್ಟೀಲಿಂದಾದರೂ ಇರಲಿ, ಕಬ್ಬಿಣದ್ದು ಲೋಹದ್ದಾದರೂ ಇರಲಿ, ಅಲ್ಯೂಮಿನಿಯಂ ಬೇಡ. ಇದಕ್ಕೆ ನೀವೇನು ಮಾಡಬೇಕು, ಆಕಳ ತುಪ್ಪ ಇರುತ್ತಲ್ಲ, ದೇಸಿ ತುಪ್ಪ, ಮನೆ ತುಪ್ಪ, ಆಕಳ ತುಪ್ಪನ 1-2 ಚಮಚ ಹಾಕಬೇಕು. ಒಂದು ಚಮನ್ಪ್ರಾಶ್ ಶೈನಿಂಗ್ ಬರೋಕ್ಕೆ. ಇದು ನೀವು ಬಾದಾಮ್ ಆಯಿಲ್ ಆದರೂ ಹಾಕ್ಬೋದು, ಇಲ್ಲ ತುಪ್ಪ ಆದರೂ ಹಾಕ್ಬೋದು. ಇಲ್ಲ ನಾವು ನೆಲ್ಲಿಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕೋಣ. ಈಗ ಅದೆಲ್ಲ ತುಪ್ಪದ ಜೊತೆ ನೆಲ್ಲಿಕಾಯಿ ಪೇಸ್ಟು ನೀಟಾಗಿ ಹೊಂದ್ಕೊಳ್ಳಿ. ಅದರಲ್ಲೇ ಫ್ರೈ ಮಾಡ್ತಾ ಹೋಗಬೇಕು. ಹಸಿ ವಾಸನೆ ಹೋಗೋದ್ರೊಳಗೆ ನಾವು ಇದು 2 ದ್ರಾಕ್ಷಿ ಮತ್ತು ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮತ್ತು ನಾವು ಮಿಕ್ಸಿನಲ್ಲಿ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಆಗಿದ್ದು ಈ ಥರ ನೀಟಾಗಿ ಗ್ರೈಂಡ್ ಆಗಿದೆ. ಇದು ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡೆ ನಾವು ಇದು ಮಾಡ್ತಾ ಇರಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಪ್ರಿಪೇರ್ ಮಾಡಿದಂಥ ಪೌಡರ್ ಇತ್ತಲ್ಲ ಇದು ಹಾಕ್ಕೊಂಬಿಡೋಣ. ಖರ್ಜೂರು ಮತ್ತು ದ್ರಾಕ್ಷಿ ಹಾಕಿದ್ವಲ್ಲ ಇದನ್ನು ಪೇಸ್ಟ್ ಹಾಕ್ಕೊಳ್ಳೋಣ. ಕಲಿಸ್ತಾ ಇರಬೇಕು ಇದನ್ನು. ನೆಕ್ಸ್ಟು ಅದು ಬೆಲ್ಲ ತೋರಿಸಿದ್ವಲ್ಲ ಅದನ್ನು ನಾವೆಲ್ಲ ಕುಟ್ಟಿ ರೆಡಿ ಇಟ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ತಿರುತ್ತಾ ಬರೋಣ. ಎಲ್ಲ ಮೆಲ್ಟಾಗಿ ಯಾವ ಥರ ಕಾಣಿಸ್ತಾ ಇದೆ. ನಾವು ಬಜಾರ್ದಿಂದ ತರ್ತಕ್ಕಂಥ ಚಮನ್ಪ್ರಾಶ್ ಏನು ಹಾಕಿರ್ತಾರೋ ಏನು ಗೊತ್ತಿಲ್ಲ. ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾರಿಗೆ ಬ್ಲಡ್ ಕಮ್ಮಿ ಇರುತ್ತೋ, ನಿಶಕ್ತಿ ಅನ್ನಿಸ್ತಾ ಇರ್ತಾರೋ, ರಕ್ತಹೀನತೆ ಅನ್ನಿಸ್ತಾ ಇರುತ್ತೋ, ಅವರು ಇದನ್ನು ದಿನ ಒಂದು ಅರ್ಧ ಟೀ ಸ್ಪೂನ್ ತಿಂತಾ ಬಂದರೆ
ತುಂಬಾ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಬ್ಲಡ್ ಇಂಪ್ರೂವ್ ಆಗುತ್ತೆ. ಯಾರಿಗೆ ಅಸ್ತಮ ಇರುತ್ತೋ, ಆಮೇಲೆ ನೆಗಡಿ, ಶೀತ, ಕೆಮ್ಮು, ಆಮೇಲೆ ಎಲ್ಲಿಯಾದರೂ ಗಾಳಿಯಲ್ಲಿ ಹೋಗಿ ಬಂದರೆ ಸಡನ್ನಾಗಿ ಸೀನ್ ಬರೋದು, ನೆಗಡಿ ಆಗೋದು, ಅಂಥವ್ರಿಗೂ ಇದು ಆರೋಗ್ಯನ ಇಂಪ್ರೂವ್ ಮಾಡುತ್ತಾ ಹೋಗುತ್ತೆ. ಯಾಕೆಂದರೆ ಆಮ್ಲ ಇರೋದೇ ವಿಟಮಿನ್ ಸಿ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದೇ ಅದರದ್ದು ಗುಣಲಕ್ಷಣ. ಅದ್ರ ಜೊತೆ ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಹಾಕಿರೋದ್ರಿಂದ ಇದು ತುಂಬ ಬೆನಿಫಿಟ್ ಆಗುತ್ತೆ. ಇದು ನೀವು ಬೇಕಂದರೆ ಇದ್ರ ಜೊತೆ ಕಡ್ಡಿ ಕೇಸರಿನೂ ಆ್ಯಡ್ ಮಾಡ್ಕೋಬೋದು. ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ಏನು ನಾವು ಮನೆಯಲ್ಲಿ ಸಿಗ್ತಕ್ಕಂಥ ಮೆಡಿಸಿನ್ಸು ಯೂಸ್ ಮಾಡಿನೂ ಮಾಡ್ಕೋಬೋದು. ಇದು ದೊಡ್ಡವರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ತಿನ್ಬೋದು. ಇದು ನೋಡಿ, ಇದು ತಳ ಬಿಡ್ತಾ ಬರ್ತಾ ಇದೆ. ನೀವು ಬೇಕಾದವ್ರು ಕಲ್ಸಕ್ಕರೆ ಹಾಕ್ಬೋದು, ಬೆಲ್ಲ ಹಾಕ್ಬೋದು, ಆರ್ಗ್ಯಾನಿಕ್ ಬೆಲ್ಲ, ಆಮೇಲೆ ಜೇನುತುಪ್ಪನೂ ಹಾಕ್ಬೋದು. ಜೇನುತುಪ್ಪ ಹಾಕಿದರೆ ಬಿಸಿ ಆಗಬಾರ್ದು. ಇದೆಲ್ಲ ಈ ಥರ ಫ್ರೈ ಆಗಿ ಗಟ್ಟಿ ಆಗ್ತಾ ಇದೆ ಅಲ್ಲ, ಆಗ ಜೇನುತುಪ್ಪ ಬೆರೆಸಿ ಸ್ವಲ್ಪ ಕಲಿಸ್ಬಿಟ್ಟು ಆಫ್ ಮಾಡಬೇಕು. ನೀವು ಇದು 1 ವರ್ಷದವರೆಗೂ ಆರಾಮಾಗಿ ಇಟ್ಕೋಬೋದು, ಏನೂ ಹಾಳಾಗಲ್ಲ. ನೋಡಿ, ಉರಿತಾ ಇದು ಈ ಥರ ತಳ ಬಿಟ್ಕೊಂಡು ಬಂದಾಗ ಇದಾಗಿದೆ ಅಂತ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇದು ತಣ್ಣಗಾಗಲಿ. ಚೆನ್ನಾಗಿ ನಿಮಗೆ ಮಾರ್ಕೆಟಿಂದ ತಂದಿರ್ತೀರಲ್ಲ ಚಮನ್ಪ್ರಾಶ್, ಅದೇ ಥರ ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು. ಸ್ವೀಟ್ ಜಾಸ್ತಿ ಬೇಕಾದವರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅಂದರೆ ನಾವು ಹೇಳಿದ ಪ್ರಮಾಣ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಲಿಟ್ಲ್ ಚಾಂಪ್ ನಾವು ಮಾಡ್ತಕ್ಕಂಥ ಚಮನ್ಪ್ರಾಶ್ನ ನೋಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೊಡು ಅಜ್ಜಿ ನನಗೂ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವೊಂದು ತೊಳೆದು ನೀಟಾಗಿ ಒರೆಸಿದಂಥ ಬಾಟ್ಲಿಗೆ ಒಂದು ತುಂಬಿಸ್ಬಿಡೋಣ, ಸ್ಟೋರ್ ಮಾಡಿಡೋಣ. ನೋಡಿ, ಎಲ್ಲ ತುಂಬಿಸಿದ ಮೇಲೆ ಮನೇಲಿ ಮಾಡಿದಂಥ ಚಮನ್ಪ್ರಾಶ್ ಈ ಥರ ಕಾಣಿಸುತ್ತೆ. ನಿಮಗೆ ಹೊರಗಿಂದ ತಂದಿರೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಇಲ್ಲಿವರೆಗೂ ನಮ್ಮ ಚಾನಲ್ ವಾಚ್ ಮಾಡಿದ್ದಕ್ಕೆ ನಮ್ಮ ಲಿಟ್ಲ್ ಚಾಂಪ್ಸ್ ನಮಸ್ಕಾರ, ಧನ್ಯವಾದಗಳನ್ನು ಹೇಳ್ದೆ. ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.